ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆಯ ಶ್ರೇಷ್ಠ ಇಂಜಿನಿಯರ್ ರಾಜೇಂದ್ರ ಖಾನಾಪುರ್ ಇಂದು ನಿವೃತ್ತಿ. ಹೌದು, ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಇಲಾಖೆ ಅಂದರೆ ಪಂಚಾಯತ್ ರಾಜ್ ಇಲಾಖೆ. ಪಂಚಾಯತ್ ಇಲಾಖೆಯ ಸಬಲೀಕರಣ ಹಾಗೂ ಇಲಾಖೆಯ ಅತ್ಯುನ್ನತವಾಗಿ ಕೆಲಸ ಮಾಡಲು ಅದೆಷ್ಟೋ ಇಂಜಿನಿಯರ್ಗಳು, ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಮ್ಮ ಕೆಲಸ ಕಾರ್ಯಗಳು, ತಾಂತ್ರಿಕ ನೈಪುಣ್ಯತೆ, ಗುಣಮಟ್ಟದ ಪ್ರಾಮಾಣಿಕ ಕೆಲಸ, ಕಠಿಣ ಪರಿಶ್ರಮದಿಂದ ಇಲಾಖೆಗೆ ಹೆಸರು ತಂದುಕೊಟ್ಟು ಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಹಲವಾರು ಜನ ನಿವೃತ್ತಿ ಅಂಚಿನಲ್ಲಿರುವ ಶ್ರೇಷ್ಠ ಇಂಜಿನಿಯರ್ಗಳ ಅಭಿನಂದನಾ ಲೇಖನ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ. ಇಂಥವರ ಸಾಲಿನಲ್ಲಿ ಈ ವರದಿ ಬರುವ ಆರ್.ಸಿ. ಖಾನಾಪುರ್ ಸಹ ಒಬ್ಬರು. ಆರ್.ಸಿ. ಖಾನಾಪುರ್ ಅವರು ತನ್ನ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ಇಂದು ನಿವೃತ್ತಿ ಆಗಲಿದ್ದಾರೆ. ಹಾಲಿ ಬೈಲಹೊಂಗಲ್ ಉಪವಿಭಾಗದ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಇಲಾಖೆಯ ಉಪವಿಭಾಗದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನೆಲದ ಮಣ್ಣಿನ ಮಗ ಶ್ರೀ ರಾಜೇಂದ್ರ ಪವಾಡಪ್ಪ ಖಾನಾಪುರ್ ಸಹ ಒಬ್ಬರು ಎಂದರೆ ತಪ್ಪಾಗಲಾರದು ಕಣ್ರಿ. ಇನ್ನು ರಾಜೇಂದ್ರ ಖಾನಾಪುರ್ ಅವರು ಬಾಲ್ಯ ಶಿಕ್ಷಣ ಹಾಗೂ ಸರ್ಕಾರಿ ಸೇವಾ ಇತಿಹಾಸದ ಹಾದಿಗಳನ್ನು ನೋಡಬೇಕಾದ್ರೆ ಆರ್.ಸಿ. ಖಾನಾಪುರ್ ಅವರು ರೈತಾಪಿ ಕುಟುಂಬದ ವರ್ಗದಲ್ಲಿ ದಿನಾಂಕ 18/12/1964ರಲ್ಲಿ ಹುಕ್ಕೇರಿಯಲ್ಲಿ ಜನಿಸಿ 1980ರಲ್ಲಿ ಕಾಡಸಿದ್ದೇಶ್ವರ ಸಂಸ್ಥೆಯಲ್ಲಿ ತನ್ನ ಮೆಟ್ರಿಕ್ ಶಿಕ್ಷಣವನ್ನು ಪೂರೈಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಹಿರಿಯ ಬೆಳಗಾವಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಆಗಿದ್ದ ಡಾಕ್ಟರ್ ಶಶಿಕಾಂತ್ ಮುನ್ಯಾಳ್ ಇವರ ಹೈಸ್ಕೂಲ್ನಲ್ಲಿ ವ್ಯಾಸಂಗದ ಸಂದರ್ಭದಲ್ಲಿ ಇವರ ಸಹಪಾಠಿಗಳು ಆಗಿದ್ದರು ಎಂಬುದನ್ನು ಈ ಲೇಖನದ ವರದಿಯಲ್ಲಿ ಸ್ಮರಿಸಬಹುದು. ನಂತರ 1984ರಲ್ಲಿ ಬೆಳಗಾವಿ ಸರ್ಕಾರಿ ಪಾಲಿಟೆಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪೂರೈಸಿದ್ರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಇಲಾಖೆಗಳ ಇಂಜಿನಿಯರಿಂಗ್ಗಳಾಗಿ ಸೇವೆ ಸಲ್ಲಿಸಿದ ಎಸ್.ಕೆ. ಪಾಟೀಲ್, ರಮೇಶ್ ಶೆಡ್ಗೆ, ಉದಾರ್, ಎಸ್.ಕೆ. ಹುಕ್ಕೇರಿ, ಪಟ್ಟಣ್ ಶೆಟ್ಟಿ, ಕೆ.ಎಸ್. ಪಾಟೀಲ್, ವಸ್ತ್ರದ್, ಹಳ್ಯಾಳ್ ಹೊನ್ಕಾಂಡೆ ಸೇರಿದಂತೆ ಹಲವಾರು ಜನ ಇವರ ಸಹಪಾಠಿಗಳಾಗಿದ್ದರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. 1984ರಲ್ಲಿ ದಿನಗೂಲಿ ನೌಕರನಾಗಿ ರಾಯಬಾಗ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 1984ರಲ್ಲೇ ವರ್ಗಾವಣೆಯಾಗಿ ಹುಕ್ಕೇರಿ ತಾಲೂಕ್ ಪಂಚಾಯಿತಿಗೆ ಬಂದು ಕಾರ್ಯನಿರ್ವಹಣೆ ಮಾಡಿ 1986ರಲ್ಲಿ ಸರ್ಕಾರದ ಅಧಿಕೃತ ಕಿರಿಯ ಇಂಜಿನಿಯರ್ ಆಗಿ ನೇಮಕವಾಗಿ ಹುಕ್ಕೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ನಂತರ 1995ರಲ್ಲಿ ಅತನಿ PRD ವಿಭಾಗಕ್ಕೆ ವರ್ಗಾವಣೆಯಾಗಿ ಹೋಗಿ ನಂತರ 1997ಕ್ಕೆ ಮತ್ತೆ ಹುಕ್ಕೇರಿಗೆ ಬಂದು 2002ರವರೆಗೂ ಕಾರ್ಯನಿರ್ವಹಿಸಿ ಖಾನಾಪುರ್ PRD ಉಪವಿಭಾಗಕ್ಕೆ 2002ರಲ್ಲಿ ವರ್ಗಾವಣೆಯಾಗಿ ಬಂದು 2011ರವರೆಗೂ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಇದೇ ಅವಧಿ ಅಂದರೆ 2008ರಲ್ಲಿ ಸಹಾಯಕ ಅಭಿಯಂತರರಾಗಿ ಇಲ್ಲಿ ಪದೋನ್ನತಿ ಹೊಂದಿದ್ರು ಎಂಬುದನ್ನು ಸ್ಮರಿಸಬಹುದು. 2012ರಲ್ಲಿ AE ಆಗಿ ಪದೋನ್ನತಿ ಹೊಂದಿ ರಾಯಚೂರು ಜಿಲ್ಲೆ ಪಂಚಾಯತ್ನಲ್ಲಿ ಸಹಾಯಕ ಯೋಜನಾ ಅಧಿಕಾರಿಗಳಾಗಿ ವರ್ಗಾವಣೆಯಾಗಿ 6 ತಿಂಗಳ ಕಾರ್ಯನಿರ್ವಹಿಸಿ ನಂತರ 2012ರಿಂದ 2015ರವರೆಗೂ ಅತ್ನಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಮದುರ್ಗ PRD ಉಪವಿಭಾಗಕ್ಕೆ AE ಆಗಿ ಕಾರ್ಯನಿರ್ವಹಣೆಯಾಗಿ ಬಂದು 2018ರಿಂದ 2020ರವರೆಗೂ ಬೆಳಗಾವಿ PRD ಉಪವಿಭಾಗದಲ್ಲಿ AE ಆಗಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 19/10/2020ರಂದು ಬೈಲಹೊಂಗಲ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗಕ್ಕೆ ವರ್ಗಾವಣೆಯಾಗಿ ಬಂದು ಇಂದು 31/12/2024ರಂದು ತಮ್ಮ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತಿ ಆಗುತ್ತಿದ್ದಾರೆ. ಒಟ್ಟಾರೆ ತನ್ನ ಕೆಲಸ ಕಾರ್ಯ, ವಿಭಿನ್ನ ತಾಂತ್ರಿಕತೆ, ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದ ಶ್ರೀ ಆರ್.ಸಿ. ಖಾನಾಪುರ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಹಲವಾರು ಗ್ರಾಮೀಣ ರಸ್ತೆಗಳು, ಜಿಲ್ಲಾ ಪಂಚಾಯತ್ CEO ಆಡಳಿತ ಕಚೇರಿ, ಕಿತ್ತೂರು ಶಿಕ್ಷಕರ ಭವನ, ಬೈಲಹೊಂಗಲ್ ತಾಲೂಕ್ ಪಂಚಾಯಿತಿ ಕಚೇರಿ ಸೇರಿದಂತೆ ಹಲವಾರು ಕಟ್ಟಡಗಳನ್ನು ಕಟ್ಟುವುದು ಹಾಗೂ ವೈಭವೀಕರಿಸುವುದು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಾಜಿ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಕೊಡುಗೆಯನ್ನು ಸ್ಮರಿಸುವ ಇವರು ತಮ್ಮ ವ್ಯಕ್ತಿತ್ವ, ಕೆಲಸ ಕಾರ್ಯ, ತಮ್ಮ ಪರಿಶ್ರಮ ಹಾಗೂ ಗುಣಮಟ್ಟದ ಕೆಲಸಗಳಿಂದ ಹಿರಿಯ ಅಭಿಯಂತರರಾಗಿ, ಅಚ್ಚುಮೆಚ್ಚಿನ ಅಭಿಯಂತರರಾಗಿ, ಕಿರಿಯ ಅಭಿಯಂತರು ಹಾಗೂ ಸಿಬ್ಬಂದಿಗಳಿಗೆ ನೆಚ್ಚಿನವರಾಗಿ, ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯ ವರ್ಗಕ್ಕೆ ಶ್ರೇಷ್ಠ ಇಂಜಿನಿಯರ್ ಆಗಿದ್ದ ಇವರು ಸಹಪಾಠಿ, ಸ್ನೇಹಿತ ವರ್ಗಕ್ಕೆ ಉತ್ತಮ ಸ್ನೇಹಿತನಾಗಿ, ಪತ್ರಕರ್ತರೊಂದಿಗೆ ಸಹ ಉತ್ತಮ ಬಾಂಧವ್ಯ ಹೊಂದಿದ್ದರು. ಇನ್ನೂ ಇವರು ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಇವರ ಹೈಸ್ಕೂಲ್ ಸಹಪಾಠಿಗಳು ಆಗಿದ್ದ ಡಾಕ್ಟರ್ ಶಶಿಕಾಂತ್ ಮುನ್ನಾಳ್ ಸರ್ ಹಾಗೂ ಡಿಪ್ಲೊಮಾ ವ್ಯಾಸಂಗದ ಸಂದರ್ಭದ ಸಹಪಾಠಿ ರಮೇಶ್ ಶೆಡ್ಗೆ ಅವರು ಹಾಗೂ ಅಂಬಡ್ಗಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಫಿ ಹವಾಲ್ದಾರ್ ಅವರು ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿನ ನನ್ನ ಬಾಲ್ಯ ಸ್ನೇಹಿತ ಅಂದರೆ ಹೈಸ್ಕೂಲಲ್ಲಿರಬೇಕಾದ್ರೆ ಅವ್ರು ನಾವು ಕೂಡಿ ವಿದ್ಯಾಭ್ಯಾಸ ಮಾಡಿದ್ವಿ. ಅವರೇ ಶ್ರೀ ರಾಜೇಂದ್ರ ಖಾನಾಪುರೆ
ಅವರು ನಾವು ಕೂಡಿ ಹೈಸ್ಕೂಲಲ್ಲಿ ಮ್ಯಾಟ್ರಿಕ್ವರೆಗೆ ಓದಿದ್ವಿ. ಸೊ ಹಳೆಯ ನೆನಪುಗಳಲ್ಲಿ ಇಟ್ಕೊಂಡು ಆ ಸ್ನೇಹದ ಕಡಲಲ್ಲಿ ನೆನೆಸ್ಕೊಂಡು ಇವತ್ತವರು ನಿರ್ಧಾರಪಡಿಸಿದಂಥ ಒಂದು ಏನು ಎಜುಕೇಷನ್ದಲ್ಲಿ ಆ ಕಾಲದಲ್ಲಿ ಮೊದಲನೇ ನಾವು ನಿರ್ಧಾರ ಮಾಡಿದ್ವಿ. ನಾನು ಇಂಜಿನಿಯರ್ ಆಗಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ದರು. ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅಭಿಯಂತರರಾಗಿ ಇಲಾಖೆಯನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿ ಜಿಲ್ಲಾ ಪಂಚಾಯತಿ ವಿವಿಧ ಸ್ಥಳಗಳಲ್ಲಿ ಸೇವೆಗಳನ್ನು ಅವರು ನೀಡಿ ತಮ್ಮ ಒಂದು ಶ್ರೇಯಸ್ಸನ್ನು ಜನರಿಗೆ ಸಮಾಜಕ್ಕೆ ತೋರಿಸಿದ್ದಾರೆ. ಇವತ್ತವರು ಒಂದು ವಯೋನಿವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಮನದಾಳದ ಸ್ನೇಹದ ಕಡಲಲ್ಲಿ ಒಂದು ಸ್ನೇಹಭಾವವಾಗಿ ಒಂದು ಉತ್ತಮ ನಾನು ಒಳ್ಳೆಯ ಸ್ನೇಹಿತನಾಗಿ ಅವರಿಗೆ ಈ ನಿವೃತ್ತಿಯ ಜೀವನ ಶುಭ ಹಾರೈಸಿ ಮುಂದೆ ದೇವರವರಿಗೆ ಆಯುಸ್ಸು ಸಂಪತ್ತು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವಾಮುಖ ಆಗಲಿ ಅಂತೇಳಿ ಅವರಿಗೆ ಹೇಳಿಕೊಂಡು ನನ್ನ ಶುಭಾಶಯಗಳನ್ನು ಅವರಿಗೆ ತಿಳಿಯಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಸರ್ ನಮಸ್ಕಾರ. ಈಗ ತಮ್ಮ ಒಂದು ರೀತಿ ಸರ್ಕಾರಿ ಸುದೀರ್ಘ ಇಂಜಿನಿಯರಿಂಗ್ ಸೇವೆಯಿಂದ ನಾಳೆ ನಿವೃತ್ತಿ ಆಗ್ತಾ ಇದ್ದೀರಾ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬೆಳೆದಿರ್ತಕ್ಕಂಥವ್ರು, ವಿಶೇಷವಾಗಿ ನಿಮ್ಮ ಅನುಭವದ ಬಗ್ಗೆ ಏನು ಹೇಳಿ ಬಯಸ್ತೀರಾ ಸರ್? ನಾನು ಸುಮಾರು 84ರಿಂದ ಇಲ್ಲಿವರೆಗೆ ಸುಮಾರು 40 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿದ್ದೀನಿ. ಮೊದಲ 4.5 ವರ್ಷ ದಿನಗೂಲಿ ಮೇಲೆ ಸೇವೆ ಸಲ್ಲಿಸಿದ್ದೀನಿ. ತದನಂತರ ಹಿರಿಯ ಅಭಿಯಂತರರು, ಸಹಾಯಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹೀಗೆ ಸುಮಾರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಮತ್ತು ಇಲ್ಲಿವರೆಗೆ ಸೇವೆ ಸಲ್ಲಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಇದೆ. ಸರಿಯಾಗಿ ಕೆಲಸ ಮಾಡಿದ ಬಗ್ಗೆ ನನಗೆ ಬಹಳ ಸಂತೋಷವಿದೆ. ಸಾಕಷ್ಟು ಜನ ಯುವ ಸಿಬ್ಬಂದಿಗಳು ನೋಡಿದ್ದೀರಾ, ಮತ್ತೆ ಸಾಕಷ್ಟು ಸರ್ಕಾರಿ ಹಿರಿಯ ಅಭಿಯಂತರಗಳು ನೋಡಿದ್ದೀರಾ. ಸಾಕಷ್ಟು ಏನನ್ಸ್ತದೆ ಸರ್, ಏನು ಈಗಿನ ಸಂದರ್ಭದಲ್ಲಿ ಯುವ ಅಭಿಯಂತರಗಳು ಕೆಲಸ ಮಾಡಕ್ಕೆ ಸಾಧ್ಯನಾ ನಿಮ್ಮ ಒಂದು ಟ್ರ್ಯಾಕ್ ಹಿಸ್ಟ್ರಿ? ಈಗಿನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು. ಈಗ ಆವಾಗಿಂದಕ್ಕೆ ಸಿಬ್ಬಂದಿಗೆ ಈಗಿನ ಸಿಬ್ಬಂದಿಗೆ ಅವಾಗ ಭಾಳ ಸಾಕಷ್ಟು ಸಿಬ್ಬಂದಿ ಇರ್ತಿತ್ತು. ಈಗ ಸಿಬ್ಬಂದಿ ಸ್ವಲ್ಪ ಕಡಿಮೆ ಇದೆ. ಸುಮಾರು ಕೆಲಸಗಳು ಬರ್ತಾ ಇರ್ತವೆ ಇಲ್ಲಿ. ಹೀಗಾಗಿ ಸಿಬ್ಬಂದಿ ಕೊರತೆ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರ್, ಮೊದಲು ಇದ್ದಿದ್ದಕ್ಕೂ ಜಿಲ್ಲಾ ಪಂಚಾಯತ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಏನು ಸುಧಾರಣೆ ಆಗಿದೆಯಾ? ಸುಧಾರಣೆ ಆಗಿದೆ, ಸಾಕಷ್ಟು ಸುಧಾರಣೆ ಆಗಿದೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ನನ್ನ ಕಾಲಾವಧಿಯಲ್ಲೂ ಸುಮಾರು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದರಿಂದ ನನಗೆ ತೃಪ್ತಿ ಇದೆ. ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಸಿವಿಲ್ನ ಪೂರೈಸಿದೆ 1984ರಲ್ಲಿ. ಸಾಕಷ್ಟು ನಿಮ್ಮ ಸ್ನೇಹಿತರು ಇದಾಗಿರ್ತಾರೆ, ಇವಾಗ ಹೇಡಬಲಿಗಳಾಗಿ ರಿಟೈರ್ಡ್ ಆಗಿದ್ದಾರೆ. ವಿಶೇಷವಾಗಿ ಉದ್ದಾರ್ ಇರ್ಬೋದು, KS ಪಾಟೀಲ್ ಇರ್ಬೋದು, ಮತ್ತೆ ಪಟ್ಟಣ್ ಶೆಟ್ಟಿ ಇರ್ಬೋದು, ಮತ್ತೆ SK ಪಾಟೀಲ್ ಇರ್ಬೋದು, ಹೀಗೆ ಹುಕ್ಕೇರಿ ಇರ್ಬೋದು, ಹೀಗೆ ಹಲವಾರು ಜನ ಇದ್ದಾರೆ. ಮತ್ತೆ ನಿಮ್ಮ ಸಹೋದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ. ಮತ್ತೆ ನಿಮ್ಮ ಸ್ನೇಹಿತರು 6ನೇ ತರಗತಿಯ ಬ್ಯಾಚ್ಮೆಂಟು ಶಶಿಕಾಂತ್ ಮುನ್ನೇಳ್ ಅವರು ಸಹ ಮತ್ತೆ DH ಆಗಿ ಇದು ಮಾಡಿದರು. ಸಾಕಷ್ಟು ಜನ ಸಹೋದ್ಯೋಗಿಗಳು ಉನ್ನತ ಹುದ್ದೆಯಿಂದ ರಿಟೈರ್ಡ್ ಆಗಿದ್ದಾರೆ. ಈ ಒಂದು ಒಳ್ಳೆ ಸ್ನೇಹಿತರನ್ನ ಪಡೆದಿದ್ದೀರಾ ಸರ್, ಅವ್ರ ಜೊತೆನೆ ಎಲ್ಲ ಮಾಡ್ಕೋತಾ ರಿಟೈರ್ಡ್ ಆಗ್ತಾ ಇದ್ದೀರಾ. ಏನ್ ಅನ್ಸ್ತದೆ ಸರ್? ಆರ್ ಹ್ಯಾಪಿ? ನನಗೆ ಬಹಳ ಸಂತೋಷ ಇದೆ. ಬಾಲ್ಯದ ಪ್ರಾರಂಭದ ದಿನಗಳಲ್ಲಿ ಒಳ್ಳೆ ಸ್ನೇಹಿತರು ಕೂಡ ಮಾಡೋ ಅವಕಾಶ ಸಿಕ್ತು. ಹೀಗಾಗಿ ಒಂದೇ ಕಾರ್ಯಾಲಯದಲ್ಲಿ 18 ವರ್ಷಗಳ ಕಾಲ ಸುಮಾರು 5 ಜನ ಕೂಡಿಕೊಂಡು ಕೆಲಸ ಮಾಡೋದು ಸಿಕ್ತು. ಕೆಲಸ ಮಾಡೋದ್ರಲ್ಲಿ ಭಾಳ ತೃಪ್ತಿ ಇದೆ. ಭಾಳಷ್ಟು ಎಲ್ಲ ಜೊತೆ ಕೂಡಿ ಸರಿಯಾಗಿ ಕೆಲಸ ಮಾಡೋಕ್ಕೆ ನಿರ್ವಹಣೆ ಮಾಡೋದು ಕಲ್ತ್ಕೊಂಡೆ. ಅದನ್ನು ಮುಂದುವರಿಸಿಕೊಂಡು ಬಂದಿದ್ದರಿಂದ ಇಲ್ಲಿವರೆಗೆ ನಾನು ಸರಿಸುಮಾರಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿವೃತ್ತಿ ಹೊಂದುತ್ತಿದ್ದು ಭಾಳ ಸಂತೋಷದಿಂದ ನಿವೃತ್ತಿ ಹೊಂದುತ್ತಿದ್ದೇನೆ. ಸಾಕಷ್ಟು ಜನ ಸಿಬ್ಬಂದಿಗಳು ನೋಡಿದ್ದೀರಾ, ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ನೋಡಿದ್ದೀರಾ, ಜನಪ್ರತಿನಿಧಿಗಳು ನೋಡಿದ್ದೀರಾ.
ವಿಶೇಷವಾಗಿ ಎಲ್ಲರಿಗೂ ಸಹ ಏನು ಹೇಳಿಕ್ ಬಯಸ್ತೀರಾ? ಸರಿಯಾಗಿ ಕೆಲಸ ಮಾಡೋದ್ರಿಂದ ಮೊದಲು ನಮ್ಮಷ್ಟಕ್ಕೆ ನಮಗೆ ಮೊದಲು ತೃಪ್ತಿ ಬೇಕು ಆ ಕೆಲಸದಲ್ಲಿ. ನಾವು ತೃಪ್ತಿ ಇದ್ರೇ ಅದು ಸರಿಯಾಗಿ ಕೆಲಸ ಮಟ್ಟಲಿಕ್ಕೆ ಸಹಕಾರಿಯಾಗ್ತದೆ. ಮತ್ತು ನಾವು ಅದ್ರಾಗ ನಾವು ಮನಸ್ಸು ಇಚ್ಛೆಯಿಂದ ಅಳವಡಿಸಿಕೊಂಡು ಕೆಲಸ ಮಾಡಿದಲ್ಲಿ ಮೊದಲು ಫಸ್ಟ್ ನಮಗೆ ತೃಪ್ತಿ ಆಗುತ್ತೆ. ನಾವು ತೃಪ್ತಿ ಆದ ನಂತರ ಜನರು ಕೂಡ ಅದನ್ನು ಮೆಚ್ತಾರೆ. ನಮಗೂ ಸಂತೋಷ ಇರುತ್ತೆ, ಜನರಿಗೂ ಸಂತೋಷ ಇರುತ್ತೆ. ಆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಹೆಚ್ಚಿಗೆ ಆ, ಕೂಡ್ಕೊಂಡು ಮಾಡೋದ್ರಿಂದ ಅದರಲ್ಲಿ ತೃಪ್ತಿ ಇರುತ್ತೆ. ಕೊನೆ ಮಾತು, ವಿಶೇಷವಾಗಿ ತಮ್ಮ ನಿವೃತ್ತಿ ನಾಳೆ ಆಗ್ತಾ ಇದ್ದೀರಾ. ನಂತರ ಸಾಕಷ್ಟು ವಿವಿಧ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋತಾರೆ. ರಾಜಕೀಯ, ಸಮಾಜ ಸೇವೆ, ಮತ್ತೆ ಕೆಲವರು ಅನ್ನದಾತರಾಗ್ತಾರೆ. ವಿಶೇಷವಾಗಿ ಇನ್ನು ಕೆಲವರು ವಿದೇಶಿ ಪ್ರವಾಸ ಅಂತ ಹೋಗ್ತಾರೆ. ಕೆಲವರು ಫ್ಯಾಮಿಲಿ ಜೊತೆ ಇದು ಮಾಡ್ತಾರೆ. ವಿಶೇಷವಾಗಿ ನಿಮ್ಮ ಆಯ್ಕೆ ಯಾವ್ದು ಸರ್? ನಾನು ಫ್ಯಾಮಿಲಿ ಜೊತೆನೇ ಕಾಲ ಕಳಿಬೇಕಂತಂದು ಇಷ್ಟಪಡ್ತೀನಿ. ಇಲ್ಲಿವರೆಗೆ 40 ವರ್ಷಗಳ ಕಡೆಗೆ ಫ್ಯಾಮಿಲಿ ಜೊತೆ ಸಾಕಷ್ಟು ಸಮಯ ಕೊಡೋಕ್ಕೆ ಆಗುವುದಿಲ್ಲ. ಈಗ ನಿವೃತ್ತಿ ನಂತರ ನಮ್ಮ ಕುಟುಂಬದ ಜೊತೆ, ಅದರಂತೆ ಸಮಾಜಕ್ಕೆ ನನ್ನಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡೋದು, ಇನ್ನು ಕೆಲವು ಬಡ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯದವೋ ಅಷ್ಟು ಮಾಡಬೇಕಂತಂದು ನಾನು ಇಚ್ಛೆಪಡ್ತೀನಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮಗೆ ಸಹಕಾರ ಮಾಡಿದ್ದಾರೆ, ನೆರವು ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳಿಕ್ಕೆ ಬಯಸ್ತೀರಾ? ನಾನು ಇಲ್ಲಿವರೆಗೆ ನನಗೆ ದೀರ್ಘಾವಧಿ ಸರ್ವಿಸಲ್ಲಿ ಎಲ್ಲ ಸಹಕರಿಸಿದ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಸಿಬ್ಬಂದಿ, ಇಲ್ಲಿವರೆಗೆ ಮೇಯ್ನ್ ಅಂದರೆ ನಮ್ಮ ಸಿಬ್ಬಂದಿ ಮಾಡೋದ್ರಿಂದ ನನಗೆ ಹೆಸರು ಬರುತ್ತೆ. ಇಲ್ಲಿವರೆಗೆ ನನ್ನ ಎಲ್ಲ ಸಿಬ್ಬಂದಿಗಳು ನನಗೆ ಭಾಳ ಸಹಾಯ ಮಾಡಿದ್ದಾರೆ. ಅದರಂತೆ ನಮ್ಮ ವಾಹನ ಚಾಲಕರು, ನಮ್ಮ ಕಿರಿಯ ಅಭಿಯಂತರರು, ನನಗೆ ಅವರು ಮಾಡಿದ ಪ್ರಯತ್ನದಿಂದ ನನಗೆ ಹೆಸರು ಬರುತ್ತೆ ಹೊರತು ನಾವು ಮಾಡೋದ್ರಿಂದಕ್ಕಿಂತನೂ ನಮ್ಮ ಸಹೋದ್ಯೋಗಿಗಳೇ ನಮಗೆ ಸಹಕಾರ ಕೊಟ್ಟದ್ದರಿಂದ